ಹಿತವನ್ನೇ ಸಾಧಿಸಬಹುದಾದ ಹೊಣೆಯನ್ನು ಹೊತ್ತಂತಹ ದೇವಾದಿ ದೇವತೆಗಳು ಕಂದಿದಾನದಿಂದ ದ್ವಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ತಮಗೊದಗಿ ಬಂದ ಕಷ್ಟ ಪರಂಪರೆಯನ್ನೆಲ್ಲ ನನ್ನಲ್ಲಿ ಅರಿವಿದ್ದಾಗಿದೆ. ಲೋಕ ನಾಯಕಿಯಾದ ನಾನು ಧೈರ್ಯವನ್ನು ತುಂಬಿ ಕಳುಹಿಕೊಟ್ಟೆ ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋದೆನಾದರೆ ಗೆಲುವು ಸುಲಭ ಸಾಧ್ಯವಲ್ಲ. ಹೇಗಾದೀತು? ಮೋಹನ ಬಲೆಯೊಳಗೆ ಸಿಲುಕಿಸಿ ತೀರ್ಮಾನವನ್ನು ಮಾಡಿದೆ. ಮುಂದುವರಿಸಬೇಕು ಅಂತಾದರೆ ಯೋಚಿಸಬೇಕೋ ಬೇಡವೋ? ದೇವಿ ಮಹಾತ್ಮೆಯ ಸಾರ ಏನಿದೆಯೋ ಅದನ್ನು ಸಕಲರೂ ಕೂಡ ಅರ್ಥವಿಸಿಕೊಳ್ಳಬೇಕು. ನಾನೇ ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋದೆನಾದರೆ ಸ್ವಕ್ಷೇತ್ರ, ಅಧಿಕವಾದ ಜನಬೆಂಬಲ, ಜೊತೆಗೆ ವಿಧಿಯ ವರಬಲ, ಈ ಮೂರರ ಸಹಿತಲಿಂದಲಾಗಿ ಗೆಲುವು ಸುಲಭ ಸಾಧ್ಯವಲ್ಲ ಎಂಬುದೇ ನಿರ್ಧಾರ. ಅದಕ್ಕೆ ಬೇಕಾಗಿ ಖಳರನ್ನೇ ನಾನಿದ್ದೆಡೆಗೆ ಬರಮಾಡಿ ವಧಿಸಬೇಕೆನ್ನುವುದೇ ನನ್ನ ನಿರ್ಧಾರ. ಹೇಗೆ ವಧಿಸಲಿ, ಯಾವ ರೀತಿಯಲ್ಲಿ ವಧಿಸಲಿ? ಸರಿ, ಆಗಬೇಕಾದ ಪ್ರಸಂಗಕ್ಕೆ ಪೂರಕವೋ ಎನ್ನುವ ಹಾಗೆ ಗೌರಿ ದೇವಿಯು ಮಜ್ಜನ ಕೈದುವ ವೇಳೆಗೆ ದೇವಾದಿ ದೇವತೆಗಳ ನುಡಿಗೈದ ಕಾಲಕ್ಕೆ ಆಕೆಯ ದೇಹಾಂತರ್ಗತಳಾಗಿದ್ದಂತಹ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಜಾತಿಯಾಗಿ ಹೊರಬಂದುದರ ಕಾರಣ ಲೋಕಾನನ ಕೌಶಿಕಿ ಎಂಬ ಅಭಿಧಾನದಿಂದಲೇ ಗುರುತಿಸಲಿ. ಘನ ರೂಪವನ್ನು ಮರೆಗೊಳಿಸಿದೆ, ಸುಂದರ ಕಾಯವನ್ನು ತನದಾಗಿಸಿಕೊಂಡೆ. ಮತಾಂತರ ಅಂತಹ ಕಳರು, ಸುಂದರ ಅಂತಹ ಹೆಂಡರುಗಳನ್ನು ನೋಡಿದಾಗ ಮೋಹ ಪರವಶವಾಗುವುದು ಸಹಜ. ಹಾಗೆಂದುಕೊಂಡು